ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 4 ಕಂಪ್ನಿಯ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ಬಂದಿದ್ದಾವೆ ಅಪ್ಡೇಟ್ಸು ಮತ್ತು ಜೊತೆಗೆ ಏನು ನಿಮಗೆ ಇತ್ತೀಚೆಗೆ ಏನು ದೊಡ್ಡ ಸುದ್ದಿ ಆಗಿತ್ತು ಹಿಂಡನ್ಬರ್ಗು, ಏನಿದೆ ಹಿಂಡನ್ಬರ್ಗ್ ಕೇಸು. ಸೊ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬಲ್ಲಿ ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ತಿಳ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಬಂದಿದೆ. ಸ್ವಲ್ಪ ನಾವು ಇದನ್ನು ವಿಶ್ಲೇಷಣೆ ಮಾಡೋಣ. ಸೊ ಮೊದಲನೇದು ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಸೊ ನೀವೆಲ್ಲ ನೋಡಿರ್ತಕ್ಕಂಥ ಹಿಂಡನ್ಬರ್ಗ್ದು ರಿಪೋರ್ಟ್ ಏನು ಬಂದಿತ್ತು ಅಂತಂದರೆ, ಏನು ಅಡಾನಿ ಮತ್ತು ಗ್ರೂಪ್ಸಲ್ಲಿ ಸ್ಟಾಕನ್ನು ಅವರೇ ಪರ್ಚೇಸ್ ಮಾಡಿ ಮ್ಯಾನಿಪುಲೇಷನ್ ಮಾಡಿ ಸ್ಟಾಕ್ ಹೋಲ್ಡರ್ಸಿಗೆ, ಶೇರ್ ಹೋಲ್ಡರ್ಸಿಗೆ ಎಲ್ಲ ಮೋಸ ಮಾಡಿದ್ದಾರೆ ಮತ್ತು ಇದರಲ್ಲಿ ಸೆಬಿಯವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅದು ಜಸ್ಟ್ ಏನು ಮೇಲ್ನೋಟದ ಒಂದು ಅವರ ಆಪಾದನೆ. ಸೊ ಅದನ್ನು ಡೀಪಾಗಿ ಬೇರೆ ಬೇರೆ ಆಪಾದನೆಗಳೆಲ್ಲ ಇದೆ. ಅದನ್ನು ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೋರಿಸಿದ್ದಾರೆ. ನಾನು ನೋಡಿದಂಥ ಒಂದು ಹಿಂದಿ ಚಾನಲಲ್ಲಂತೂ ಏನು ಹಿಂಡನ್ಬರ್ಗ್ ಬಗ್ಗೆ ತುಂಬ ಏನು ಹೊಗಳಿಕೆಯಿಂದ ಅಥವಾ ಹಿಂಡನ್ಬರ್ಗ್ ಪರನೇ ತುಂಬ ಮಾತಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೆ ಹಿಂಡನ್ಬರ್ಗ್ ಯಾರಂತ ಭಾಳ ಜನರಿಗೆ ಗೊತ್ತಿದೆ, ಬಟ್ ಕೆಲವರಿಗೆ ಸರಿಯಾಗಿ ಗೊತ್ತಿಲ್ಲ. ಹಿಂಡನ್ಬರ್ಗ್ಸ್ ಆರ್ ಶಾರ್ಟ್ ಸೆಲ್ಲರ್ಸ್. ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೊಂದು ಅಡಾನಿ ಸ್ಟಾಕ್ ಇದೆ. ಅಡಾನಿ ಸ್ಟಾಕು ಇವಾಗ 800 ರೂಪಾಯಿ ಇದೆ. 800 ರೂಪಾಯಿ ಇದೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ದೇ ವಿಲ್ ಬಟ್ ಆನ್ 800 ರೂಪಾಯಿ ಇರ್ತಕ್ಕಂಥದ್ದು ಅಡಾನಿ ಪವರು ಕೆಳಗೆ ಬೀಳುತ್ತೆ ಅಂಥೇಳಿ 100 ಕೋಟಿ 500 ಕೋಟಿ ಸಾವಿರಾರು ಕೋಟಿಗಳನ್ನ ಹಿಂಡನ್ಬರ್ಗು ಮತ್ತು ಅವರ ಕ್ಲೈಂಟ್ಸು ಕಟ್ತಾರೆ. ಸೊ ಆ ಸ್ಟಾಕು ಅವ್ರಿಗೆ ಕೆಳಗೆ ಬಿದ್ದರೆ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ದಿಸ್ ಈಸ್ ದೇರ್ ಶಾರ್ಟ್ ಸೆಲ್ಲರ್ಸ್. ಸೊ ಇವರು ಫಸ್ಟ್ ನಾವು ಈಗ ಹಿಂಡನ್ಬರ್ಗ್ದು ಏನು ರಿಪೋರ್ಟ್ ಬಂತಲ್ಲ, ಅದಕ್ಕಿಂತ ಮುಂಚೆ ಇವರು ಆಲ್ರೆಡಿ ಅಡಾನಿನಲ್ಲಿ ಪೊಸಿಷನ್ ಮಾಡ್ಕೊಂಡಿದ್ರು. ಅಂದರೆ ಇದು ಅಡಾನಿ ನೆಕ್ಸ್ಟು ಕೆಳಗೆ ಬೀಳುತ್ತೆ ಅಂತ ಅವ್ರು ಆಲ್ರೆಡಿ ಶಾರ್ಟ್ ಸೆಲ್ಲಿಂಗ್ ಮಾಡಿದರು. ಸೊ ಅಡಾನಿ ಅವ್ರು ಅಂದ್ಕೊಂಡಂಗೆ ಗ್ರೂಪ್ಸು ಇನ್ನೂ ತುಂಬ ಚೆನ್ನಾಗಿ ಕೆಳಗೆ ಬಿದ್ದಿದ್ದರೆ ಅವರಿಗೆ ತುಂಬ ದೊಡ್ಡ ಮಟ್ಟದ ಲಾಭ ಆಗ್ತಿತ್ತು. ಬಟ್ ಅದು ಬೀಳಲಿಲ್ಲ. ಸೊ ಯಾಕೆ ಬೀಳಲಿಲ್ಲ ಅಂತಂದರೆ, ಅವರ ಒಂದು ಇದರಲ್ಲಿ ಏನು ಆಪಾದನೆಗಳಲ್ಲಿ ದೊಡ್ಡ ಮಟ್ಟದ ಸತ್ಯಾಂಶಗಳು ಕಂಡುಬರಿಲ್ಲ. ಯಾಕಂದರೆ ಎಕ್ಸಾಂಪಲ್ಸ್ ನಿಮಗೆ ಕೊಡ್ತೀನಿ ನೋಡಿ. ಸೊ ಅವರು ಏನು ಈ ಮ್ಯಾನಿಪುಲೇಷನ್ ಮಾಡಿದ್ರು, ಅಡಾನಿ ಗ್ರೂಪ್ ಅವರೇ ಫಸ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ದ ಲೇಟೆಸ್ಟ್ ಅಲಿಗೇಷನ್ಸ್ ಬೈ ಹಿಂಡನ್ಬರ್ಗ್ ಆರ್ ಮ್ಯಾಲಿಷಿಯಸ್, ಮಿಸ್ಚೀವಿಯಸ್ ಆ್ಯಂಡ್ ಮ್ಯಾನಿಪುಲೇಟಿವ್ ಸೆಲೆಕ್ಷನ್ಸ್ ಆಫ್ publicly available information to arrive at predetermined conclusions for personal profiteering with wanton disregard for facts and the law. ಸೊ ನೀವು ಇದನ್ನು ಬೇಕಿದ್ರೆ ಪೂರ್ತಿಯಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ಆದಂಥ ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳು ಅವೆಲ್ಲ ಏನು ಮಿಸ್ಚೀವಿಯಸ್ಸು ಮತ್ತು ಮ್ಯಾನಿಪುಲೇಟಿವ್, ಅಂದರೆ ಜನರಿಗೆ ತಪ್ಪು ಸಂದೇಶವನ್ನು ಒಂದು ಅರ್ಥದಲ್ಲಿ ಹೇಳಬೇಕಂತಂದರೆ, ಅವರು ಅಡಾನಿಯ ಗ್ರೂಪ್ಸ್ ಸ್ಟಾಕನ್ನು, ಕಂಪ್ನಿಯನ್ನು ಬೀಳಿಸಬೇಕು ಅಂತೇಳಿ ಒಂದು ಪಣ ತಟ್ಟಿರೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಆಪಾದನೆ ಥರ ಇದೆ ಇದು. ಅದು ಬಿಟ್ಟರೆ ಆಮೇಲೆ ಇದ್ರ ಜೊತೆಗೆ ನಾವು ಸ್ವಲ್ಪ ಅದನ್ನು ಅನಲೈಸನೆ ಮಾಡೋದಂತಂದರೆ, ಅವ್ರು ಏನು ಹೇಳಿದ್ದಾರೆ, ಏನು ಸೆಬಿ ಚೇರ್ಪರ್ಸನ್ ಅವರು ಇಂಡೈರೆಕ್ಟಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಅವರು ಕೂಡ ಇದರಲ್ಲಿ ಏನು ಅದು ಸ್ಟಾಕನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದರು. ಸೊ ನೀವು ಎಲ್ಲ ಡೀಟೇಲ್ಸನ್ನು ತೆಗೆದ್ರೆ, ಅವರು ಏನು ಸೆಬಿ ಚೇರ್ಪರ್ಸನ್ ಆದಮೇಲಿಂದ ಅವ್ರು ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸನ್ನೆಲ್ಲ ಅವರ ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಅವ್ರ ಹಸ್ಬೆಂಡ್ ಏನು ಮಾಡಿದ್ದಾರೆ, ಈಸ್ ನಾಟ್ ಇನ್ವೆಸ್ಟೆಡ್ ಇನ್ ಅಡಾನಿ. ಅವರು ಏನು ಮಾಡಿದ್ದಾರೆ, ಅವರು ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ತುಂಬ ಯಾರೇ ದೊಡ್ಡ ಇನ್ವೆಸ್ಟರ್ಸ್ ಇತ್ತಂದರೆ ಪರ್ಟಿಕ್ಯುಲರ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಕಡಿಮೆ. ಯಾಕಂದರೆ ಈಗ ಅವರು ತುಂಬ ಏನು ಬೇರೆ ಒಂದು ಅವ್ರ ಕೆಲಸಗಳಲ್ಲಿ ಬಿಸ್ನೆಸ್ನಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಸೊ ಏನು ಮಾಡ್ತಾರೆ ಅಂತಂದರೆ, ಯೂಶ್ವಲಾಗಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಹೋಗ್ತಾರೆ ಅಥವಾ ಒಂದು ದೊಡ್ಡ ಕಂಪ್ನಿಯಲ್ಲಿ ಫಂಡಿಂಗ್ ಮಾಡ್ತಾರೆ. ಅಂದರೆ ಲೈಕ್ ಮ್ಯೂಚುವಲ್ ಫಂಡ್ ಥರನೇ ಅವರು ಹಾಕ್ತಾ ಹೋಗ್ತಾರೆ. ಅವ್ರು ಹೇಳ್ತಿರೋ ಪ್ರಕಾರ 360 ವ್ಯಾಮ್ ಅಂತೇಳಿ, 360 ವ್ಯಾಮು ತುಂಬ ದೊಡ್ಡ ಒಂದು ಫಂಡ್ ಮ್ಯಾನೇಜಿಂಗ್ ಕಂಪ್ನಿ. ಸೊ ಅದರಲ್ಲಿ ಹಾಕಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಏನಪ್ಪ ಅಂತಂದರೆ, ಇನ್ನೊಂದು 360 ವ್ಯಾಮು ಅಡಾನಿ ಗ್ರೂಪ್ಸಲ್ಲಿ ಇನ್ವೆಸ್ಟೇ ಮಾಡಿಲ್ಲ. ಸೊ ಅಡಾನಿ ಗ್ರೂಪಲ್ಲಿ ಇನ್ವೆಸ್ಟೇ ಮಾಡಿಲ್ಲ ಅಂದರೆ ಏನು ಸೆಬಿ ಚೇರ್ಪರ್ಸನ್ ಅವ್ರ ದುಡ್ಡು ಅಡಾನಿ ಸ್ಟಾಕಿಗೆ ಬಂದಿಲ್ಲ ಅಂದಮೇಲೆ ಇನ್ನೆಲ್ಲಿಂದ ಇವರು ಯಾವ ಒಂದು ಅರ್ಥದಲ್ಲಿ ಆಪಾದನೆ ಮಾಡಿದ್ದಾರೆ ನಮಗಂತೂ ಗೊತ್ತಾಗ್ತಿಲ್ಲ. ಇದು ನಿಜವಾದ ಸತ್ಯಾಂಶ ಕೂಡ. ಬಟ್ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರು ಮೋಸ್ಟ್ ಪ್ರಾಬಬ್ಲಿ ಏನು ಮಾಡಿರ್ತಾರೆ ಅಂದರೆ, ಯಾವಾಗ ಹಿಂಡನ್ಬರ್ಗು ಲಾಸ್ಟ್ ಒಂದು ಸರಿ ಮಾಡಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಬೀಳಿಸಿದ್ರು ಅವಾಗ ಲಾಭ ಆಗಿತ್ತಲ್ಲ. ಹಾಗಾಗಿ ಕೆಲವು ಯೂಟ್ಯೂಬರ್ಸ್ ಏನು ಮಾಡಿರ್ತಾರೆ, ಅವ್ರು ಪೊಸಿಷನ್ ಮಾಡಿದ್ದಾರೆ ಅಂದ ತಕ್ಷಣ ಇವರು ಕೂಡ ಅವ್ರ ಥರನೇ ಶಾರ್ಟ್ ಸೆಲ್ಲಿಂಗ್ ಹಾಕಿರ್ತಾರೆ. ಅಂದರೆ ಯಾಕಂದರೆ ದುಡ್ಡು ಮಾಡೋಕ್ಕೆ. ಬಟ್ ಅದು ಯಾವಾಗ ಆಗಿರಲ್ಲ, ಅದಕ್ಕೆ ಅವರು ಕೂಡ ಹಿಂಡನ್ಬರ್ಗ್ ಥರನೇ ಮಾತಾಡ್ತಾ ಇರ್ಬೋದು. ಸೊ ನಿಮಗಷ್ಟೇ. ಬಟ್ ನೋಡಿ, ಇನ್ನು ಇದನ್ನು ಮಿಟ್ಗೆ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ಅಡಾನಿದು. ಬನ್ನಿ ನೋಡೋಣ. ಪವರ್ನ ಪ್ರಮೋಟರ್ಸ್ ಅನ್ಪ್ಲೆಡ್ಜ್ಡ್ 15.65% ಆಫ್ ಶೇರ್ಸ್ ಇನ್ ಲಾಸ್ಟ್ ಕ್ವಾರ್ಟರ್. ಟೋಟಲ್ ಪ್ಲೆಡ್ ಸ್ಟ್ಯಾಂಡ್ಸ್ ಅಟ್
0.45% ಆಫ್ ಪ್ರಮೋಟರ್ ಹೋಲ್ಡಿಂಗ್ಸ್. ಸೊ ಜಸ್ಟ್ 0.45% ಮಾತ್ರ ಅವರು ಈಗ ಪ್ಲಡ್ಜ್ ಇದೆ. ಮುಂಚೆ ಇದು ತುಂಬ ಜಾಸ್ತಿ ಇತ್ತು ಪ್ಲಡ್ಜು. ಸೊ ರಿಲೀಸ್ ಮಾಡ್ತಾ ಈಗ ಮತ್ತೊಂದಷ್ಟು 15%ಅನ್ನು ಅನ್ಪ್ಲಡ್ಜ್ ಮಾಡ್ಕೊಂಡಿದ್ದಾರೆ. ಅಂದರೆ ಸೊ ಆಲ್ಮೋಸ್ಟ್ 0.5 ಅಂತಂದರೆ ಆಲ್ಮೋಸ್ಟ್ ನಿಲ್ ಲೆಕ್ಕ. ಸೊ ಆಲ್ಮೋಸ್ಟ್ ಪೂರ್ತಿ ಅವರು ತಮ್ಮ ಶೇರ್ಸನ್ನು ಅನ್ಪ್ಲಡ್ಜ್ ಮಾಡ್ಕೊಂಡಿದ್ದಾರೆ. ತುಂಬ ಒಳ್ಳೆಯ ವಿಷಯ ಕೂಡ ಇದು. ಸೊ ಇದರ ಶೇರ್ ಹೋಲ್ಡರ್ಸಿಗೆ ಒಂದು ಗುಡ್ ನ್ಯೂಸ್ ಅಂತ ಅನ್ಕೋಬೋದು. ಪ್ರಮೋಟರ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಹೋಲ್ಡಿಂಗ್ಸ್ ಫ್ರಮ್ 71.75 to 72.71 ಇನ್ ಕ್ವಾರ್ಟರ್ಲಿ ಕೂಡ ಏನು ತಮ್ಮ ಸ್ಟೇಕನ್ನು ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಪ್ರಮೋಟರ್ಸ್ ತಮ್ಮ ಸ್ಟೇಕ್ಸನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಡಾನಿ ಪವರಲ್ಲಿ. ಸೊ ಇದು ಒಂದು ಒಳ್ಳೆಯ ವಿಷಯ ಕೂಡ, ಯಾಕಂದರೆ ಒಂದು ಶೇರ್ಸ್ ಪ್ಲೆಡ್ಜ್ ಮಾಡಿರ್ತಕ್ಕಂಥದ್ದನ್ನು ಅನ್ಪ್ಲೆಡ್ಜ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ಅದರ ಜೊತೆಗೆ ಇನ್ನೊಂದು ಬಾರೋಯಿಂಗ್ಸ್ ಕೂಡ ತುಂಬ ಕಡಿಮೆ ಮಾಡ್ತಾ ಇದ್ದಾರೆ. ರಿಸರ್ವ್ಸ್ ಕೂಡ ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಒಂದು ಒಳ್ಳೆಯ ನಾವು ಗ್ರೋತನ್ನು ನೋಡ್ತಾ ಇದ್ದೀವಿ ಅಡಾನಿ ಪವರ್ ಸ್ಟಾಕಲ್ಲಿ, ಅಡಾನಿ ಪವರ್ ಕಂಪ್ನಿನಲ್ಲಿ. ಸೊ ನಾನು ಇದನ್ನು ಯಾವುದು ಈ ಹಿಂಡನ್ಬರ್ಗ್ದು ಈ ಸ್ಟಾಕ್ ಮ್ಯಾನ್ಪುಲೇಷನ್ದು ಅದೆಲ್ಲ ಬಿಟ್ಟು ನಾನು ಆ್ಯಸ್ ಜಸ್ಟ್ ಒಂದು ಅಡಾನಿ ಪವರ್ ಒಂದು ಕಂಪ್ನಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇದು ಒಂದು ಅಡಾನಿ ಪವರ್ಗೆ ಒಂದು ಒಳ್ಳೆಯ ವಿಷಯ ಇದು. ಜೊತೆಗೆ ಇದರಲ್ಲಿ FIS ಯಾರಪ್ಪ ಇನ್ವೆಸ್ಟೆಡ್ ಇದ್ದಾರೆ ಅಂತಂದರೆ ಗೋಲ್ಡ್ಮನ್ ಸಚ್ ಅಂತೇಳಿ, ಅದು ತುಂಬ ಗೋಲ್ಡ್ಮನ್ ಸಚ್ ಅವರು ತುಂಬ ದೊಡ್ಡ FII. ಅದ್ರ ಜೊತೆಗೆ GQG ಪಾರ್ಟ್ನರ್ಸ್ ಕೂಡ. ಸೊ ಇವೆಲ್ಲ US ಕಂಪ್ನಿಗಳು. ಈ ಥರ FIS ತುಂಬ ದೊಡ್ಡ ಫಂಡರ್ಸು ಇನ್ವೆಸ್ಟರ್ಸು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. LIC ಕೂಡ ಅಡಾನಿ ಗ್ರೂಪ್ಸಲ್ಲಿ ಕೆಲವಲ್ಲಿ LIC ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಯಾವುದೋ ಒಂದು ಜಸ್ಟ್ ಹಿಂಡನ್ಬರ್ಗ್ ಕೇಸಿಂದ ನೀವು ಅಕಸ್ಮಾತ್ ಇದರಲ್ಲಿ ಇನ್ವೆಸ್ಟೆಡ್ ಇದ್ದರೆ ಯಾವುದೇ ಆ ಥರದ ನಿರ್ಧಾರಗಳನ್ನ ಯಾವುದಕ್ಕೂ ತಗೋಬೇಡಿ. ಈಗ ಫಾರ್ ಎಕ್ಸಾಂಪಲ್ ಆ ಕಂಪ್ನಿನಲ್ಲಿ ಏನಾದರೂ ಡಿಫಾಲ್ಟ್ ಆಗಿತ್ತು ಅವ್ರ ಬಿಸ್ನೆಸ್ಸಲ್ಲಿ ಅಥವಾ ಅವ್ರ ಮ್ಯಾನೇಜ್ಮೆಂಟಲ್ಲಿ ಏನಾರ ಕಂಪ್ನಿ ಅದನ್ನ ನೀವು ಡಿಫೆಕ್ಟ್ ಆಗಿದೆ ಅಂತಂದರೆ ಖಂಡಿತವಾಗೂ ನೀವು ಅದ್ರ ಬಗ್ಗೆ ಭಾಳ ಜಾಸ್ತಿ ಡೀಪಾಗಿ ಆ್ಯಕ್ಷನ್ ಅಂದರೆ ರಿಸರ್ಚ್ ಮಾಡಬೇಕಾಗುತ್ತೆ. ಬಟ್ ಈ ಥರ ಎಕ್ಸ್ಟರ್ನಲ್ ಬಂದಾಗ ನೀವು ಸ್ವಲ್ಪ ಪೇಷನ್ಸಿಂದ ತುಂಬ ಡೀಪಾಗಿ ರಿಸರ್ಚ್ ಮಾಡಿ. ನಾನು ಎಸ್ಪೆಷಲಿ ಯಾರಿಗೆ ಹೇಳ್ತಿದ್ದೀನಿ ಅಂದರೆ ಯಾರಿಗೆ ಆಲ್ರೆಡಿ ಅಡಾನಿ ಗ್ರೂಪ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅವ್ರಿಗೆ ಆ ಥರದ ನಿರ್ಧಾರಗಳನ್ನ ತಗೋಬೇಡಿ. ಪೂರ್ತಿಯಾಗಿ ನೀವು ಡಿಸಿಷನ್ಸನ್ನು ತಗೊಳೋಕ್ಕಿಂತ ಮುಂಚೆ ಡೀಪಾಗಿ ರಿಸರ್ಚ್ ಮಾಡಿ. ಸೊ ಇದೇನು ಇದು ಯಾವ ಕೇಸು ಏನೆಲ್ಲವನ್ನು ಅನಲೈಸ್ ಮಾಡಿ ನಿಮ್ಮ ಒಬ್ಬ ಒಳ್ಳೆಯ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಥವಾ ನಿಮ್ಮ ಯಾರು ಮೆಂಟರ್ ಇದ್ದಾರೆ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ ಅವ್ರ ಹತ್ರ ನೀಟಾಗಿ ಡಿಸ್ಕಸ್ ಮಾಡಿ ಡಿಸಿಷನ್ಸ್ ತಗೊಳ್ಳಿ. ಬನ್ನಿ ನೆಕ್ಸ್ಟ್ ಕಂಪ್ನಿ ಅಪ್ಡೇಟ್ ಮಾಡೋಣ. ಮೆರೈನ್ ಎಲೆಕ್ಟ್ರಿಕಲ್ಸ್ನ ಒಂದು ಅಪ್ಡೇಟ್ ಇದು. ಮೆರೈನ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ನ ಏನಪ್ಪ ICRA ಕ್ರೆಡಿಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಡೀಟೇಲಾಗಿ ಓದ್ತಂದರೆ ದಿಸ್ ಈಸ್ ದ ರೆಫರೆನ್ಸ್ ಟು ದ ಪೀರಿಯಾಡಿಕ್ ಮಾನಿಟರಿಂಗ್ ಆಫ್ ICRA ಅಸೈನ್ಡ್ ಕ್ರೆಡಿಟ್ ರೇಟಿಂಗ್ ಫಾರ್ ದ ಮೆನ್ಷನ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಯುವರ್ ಕಂಪನಿ ಬೇಸ್ಡ್ ಆನ್ ದ ಅನೌನ್ಸ್ಮೆಂಟ್ ವಿತ್ ರಿಗಾರ್ಡ್ಸ್ ಟು ದ ಡೆವಲಪ್ಮೆಂಟ್ ರಿಲೇಟೆಡ್ ಟು ಎ ಪೆಂಡಿಂಗ್ ಲಿಟಿಗೇಷನ್ ಆಸ್ ಪರ್ NSE disclosed dated August 5, 2000. ದ ರೇಟಿಂಗ್ ಕಮಿಟಿ ಆಫ್ ICRA has taken the following rating actions. ಅವ್ರು ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಏನೇನು ಡೀಟೇಲ್ಸ್ ಇದ್ದಾವೆ ನೋಡಿ ಯಾವುದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ BBB ಸ್ಟೇಬಲ್, ಸೊ A3+, BBB ಸ್ಟೇಬಲ್ A3+. ಒಳ್ಳೆಯ ಕ್ರೆಡಿಟ್ ರೇಟಿಂಗ್ ಸಿಕ್ಕಿದೆ ಯಾವುದು ಮೆರೈನ್ ಎಲೆಕ್ಟ್ರಿಕಲ್ಸ್ಗೆ. ಸೊ ಮೆರೈನ್ ಎಲೆಕ್ಟ್ರಿಕಲ್ಸ್ ಬಗ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ಇದರಲ್ಲಿ ಯಾರು ಇನ್ವೆಸ್ಟೆಡ್ ಇದ್ದರೆ ಈ ಸ್ಟಾಕ್ ಬಗ್ಗೆ ನಿಮಗೇನಾದರೂ ಒಂದು ಒಳ್ಳೆಯ ಡೀಟೇಲ್ ಅನಾಲಿಸಿಸ್ಸು ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಿದ್ರೆ ಖಂಡಿತ ಕಮೆಂಟ್ ಮಾಡಿ. ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕವರ್ ಕೂಡ ಮಾಡೋಣ ಈ ಕಂಪ್ನಿಯನ್ನು. ನೆಕ್ಸ್ಟ್ ಇಮುದ್ರಾ ಲಿಮಿಟೆಡ್. ಇಮುದ್ರಾ ಕಂಪ್ನಿದು ಏನೆಂದರೆ ಲೆಟರ್ ಡೇಟೆಡ್ July 20 ವಿತ್ ರಿಗಾರ್ಡ್ ಟು ಅಕ್ವಿಸಿಷನ್ ಆಫ್ ಸೆಂಡ್ಕ್ರಿಪ್ಟ್ ಟೆಕ್ನಾಲಜೀಸ್ by eMudhra Inc. wholly owned subsidiary company of eMudhra Limited. We hereby inform you that the acquisition of 100% interest in Sendcrypt Technologies USA has been completed on August 13, 2024. ಸೊ ಇದು ಸೆಂಡ್ಕ್ರಿಪ್ಟ್ ಟೆಕ್ನಾಲಜೀಸನ್ನು ಪೂರ್ತಿಯಾಗಿ 100% ಆಗಿ ಅಕ್ವಿಸಿಷನ್ ಮಾಡಿದೆ ಇಮುದ್ರಾ ಲಿಮಿಟೆಡ್ಡು. ಸೊ ಇಮುದ್ರಾ ಇದು ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಕೂಡ ಇವರ ಸಬ್ಸಿಡಿಯರ್ಸು ಹೋಲಿ ಓನ್ಡ್ ಸಬ್ಸಿಡಿಯರ್ಸ್ ಕಂಪ್ನಿಗಳು ಕೂಡ ವರ್ಕ್ ಮಾಡ್ತಾ ಇದ್ದಾವೆ ಆಲ್ರೆಡಿ. ಸೊ ಇದು ಒಂದು ರೀಸೆಂಟ್ ಟೈಮಲ್ಲಿ ಒಂದು ಒಳ್ಳೆಯ ಕಂಪ್ನಿಯಾಗಿ ಎಮರ್ಜ್ ಆಗಿದೆ. ಸೊ ಇನ್ನು ಮುಂದೆ ಕೂಡ ತುಂಬ ಪೊಟೆನ್ಷಿಯಲ್ ಇದೆ ಅನಿಸುತ್ತೆ. ಸೊ ಇಮುದ್ರಾ ಲಿಮಿಟೆಡ್ ಯಾರು ಶೇರ್ ಹೋಲ್ಡರ್ಸ್ ಇದ್ದರೆ ಖಂಡಿತವಾಗಿ ಇದು ನಿಮಗೆ ಒಂದು ಒಳ್ಳೆಯ ನ್ಯೂಸ್ ಕೂಡ. ಸೊ ಹೊಸಬ್ರು ಇದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಬೇಕಿರೋ ಒಂದು ಡೀಟೇಲ್ ವಿಡಿಯೋ ಮಾಡಿ ಅಂತಂದ್ರೆ ಕೂಡ ಕಮೆಂಟ್ಸ್ ಹಾಕಿ ನಾನು ಬೇಕಿರೋ ಈ ಕಂಪ್ನಿಯ ಬಗ್ಗೆ ಒಂದು ಡೀಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡುವ. ನೆಕ್ಸ್ಟ್ ಅಪ್ಡೇಟ್ ಈಸ್ ಫಾರ್ ಪಾರಸ್ ಡಿಫೆನ್ಸ್ ಅಂತೇಳಿ. ಪಾರಸ್ ಡಿಫೆನ್ಸ್ ಕಂಪ್ನಿದು ಏನಪ್ಪ ಅಂತಂದರೆ L&T ಅವರು ಒಂದು 305 crore ವರ್ತಿನ ಒಂದು ಆರ್ಡ್ರನ್ನು ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಪ್ಲೈ ಆಫ್ 244 numbers ಆಫ್ ಸೈಟ್ 25 HD EVO ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಅಲಾಂಗ್ ವಿತ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಚಾರ್ಜಸ್ ಆ್ಯಂಡ್ ILS ಪ್ಯಾಕೇಜ್ ಫಾರ್ ದೇರ್
CIWS ಪ್ರೋಗ್ರಾಮಿಂಗ್ ಅಮೌಂಟಿಂಗ್ ಟು ₹305 crores ಅಪ್ರಾಕ್ಸಿಮೇಟ್ಲಿ ಪ್ಲಸ್ ಟ್ಯಾಕ್ಸಸ್. ಸೊ ಒಂದು ಫಾರೆಸ್ಟ್ ಡಿಫೆನ್ಸ್ಗೆ 305 ಕೋಟಿಯ ಒಂದು ಆರ್ಡರ್ ಸಿಕ್ಕಿದೆ. ಸೊ ಶೇರ್ ಹೋಲ್ಡರ್ಸ್ಗೆ ಒಂದು ಗುಡ್ ನ್ಯೂಸು. ಇದು ಎಷ್ಟಪ್ಪ ಟೈಮ್ ಪೀರಿಯಡ್ ಅಂದರೆ ವಿತಿನ್ 47 ಮಂತ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಸೊ ಒಳ್ಳೆಯ ಏನು ನ್ಯೂಸ್ ಕೂಡ ಶೇರ್ ಹೋಲ್ಡರ್ಸಿಗೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಇವತ್ತಿಗೆ ಮುಗಿಸೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.